ನೀವು ಚೆನ್ನಾಗಿ ಕೇಳಬೇಕಿಲ್ಲಿ. ದೇವರು ಹೇಳುವಂಥ ಮಾತೇನಪ್ಪ ಅಂದರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ಏನ್ ಮಾಡಿದಾರಂತೆ? ದ್ರೋಹ ಮಾಡಿದಾರಂತೆ. ಆತನ ಪಾದ ಏನಂತ ಗೊತ್ತಾಗುತ್ತೆ ಇಲ್ಲಿ? ಭೂಮಿ ತಕ್ಕಂಥ ಸರ್ವ ಮಾನವರು ಎಷ್ಟೋ ಜನಗಳಿದ್ದಾರೆ, ಎಷ್ಟೋ ಭಾಷೆ ಆಡುವಂತರಿದ್ದಾರೆ. ಇವು ಎಲ್ಲರೂ ಯಾರ ಮಕ್ಕಳು ಅಂದ್ರೆ ಸಾಕ್ಷಾತ್ ಪರಮಾತ್ಮನ ಮಕ್ಕಳು. ನಾವೆಲ್ಲರೂ ಯಾವುದೇ ಜನಾಂಗದವರಾಗಿರ್ಬೋದು, ಯಾವುದೇ ಭಾಷೆ ಆಡುವಂಥದ್ದಾಗಿರ್ಬೋದು, ಯಾವುದೇ ಜಾತಿ ಸೇರಿದವರಾಗಿರ್ಬೋದು. ಅಂದ್ರೆ ಭೂಮಿ ತಕ್ಕ ಸರ್ವ ಮಾನವರೆಂಬ ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಾಗ ದೇವರು ಯಾವ ರೀತಿ ಇದ್ದಾರೆ ನೋಡಿ ಪ್ರೇರೆ? ದೇವರು ಪರಿಶುದ್ಧನಾಗರ, ದೇವರು ನೀತಿವಂತನಾಗರ, ದೇವರು ದ್ವೇಷ ಇಲ್ಲದವರಾಗರ. ಆತನು ಮಹಾಪರಿಶುದ್ಧನು, ಮಹಾ ನೀತಿವಂತನು. ಆತನಲ್ಲಿ ಯಾವ ಕಪಟವಿಲ್ಲ, ಆತನಲ್ಲಿ ಯಾವ ಪಾಪವಿಲ್ಲ. ಅಂದ್ರೆ ಯೇಸು ಪ್ರಭುವಾಗಲಿ ಆ ದೇವರಾಗಲಿ ಯಾರಿದ್ದಾರೆ ಅಂದ್ರೆ ಮಹಾಪರಿಶುದ್ಧರಾಗಿದ್ದಾರೆ. ಪರಿಶುದ್ಧರಾಗಿ ದೇವರು ಏನಾಗ್ತದೆ ಅಂದ್ರೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವೇನಾಗಿರ್ಬೇಕು? ಪರಿಶುದ್ಧರಾಗಬೇಕು ದೇವರ ಉದ್ದೇಶ. ಯಾಕಂದ್ರೆ ನನ್ನ ಮಕ್ಕಳು ನಾ ಯಾವ ರೀತಿ ಬದುಕಬೇಕಾನೋ, ನಾ ಯಾವ ರೀತಿ ಪರಿಶುದ್ಧನಾಗಿದ್ದಾನೋ ಅದೇ ರೀತಿಗೆ ಬದುಕಬೇಕೆಂಬುದೇ ದೇವರ ಸಂಕಲ್ಪ. ಆದರೆ